ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಈ ಕಂಟೆಂಟ್ ಫಾರ್ ಕಾಮರ್ಸ್ ಸೆಕ್ಷನ್ ಇನ್ ದಿ ಸಬ್ಜೆಕ್ಟ್ ಆಫ್ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಫಾರ್ 5th ಸೆಮಿಸ್ಟರ್ ತುಮಕೂರು ಯೂನಿವರ್ಸಿಟಿ, ಸೆಷನ್ ನಂಬರ್ 54. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಸಿಲೆಬಸ್ನಲ್ಲಿ ಲಾಸ್ಟ್ ಚಾಪ್ಟರ್ ಆಗಿರುವಂತಹ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ಯಾವ ರೀತಿ ಸ್ಟಾರ್ಟಪ್ ಮಾಡುವಂಥದ್ದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದರೆ ಏನು, ಅದರ ಒಂದು ಸಮಸ್ಯೆಗಳೇನು ಅನ್ನುವಂಥ ವಿಚಾರವಾಗಿ ನಾವಿವತ್ತು ಡಿಸ್ಕಷನ್ ಮಾಡ್ತಿದ್ವಿ. ಈ ಒಂದು 54ನೇ ಸೆಷನಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನುವಂಥ ವಿಚಾರವನ್ನು ನಾನಿವತ್ತು ಡಿಸ್ಕಷನ್ ಮಾಡ್ತೀನಿ. ಸೊ ಈ ಸೆಷನ್ನ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ, ಸೊ ಮೀನಿಂಗ್ ಆಫ್ SSI ಆ್ಯಂಡ್ ಪ್ರಾಬ್ಲಮ್ ಫೇಸ್ಡ್ ಬೈ SSI. ಸೊ ಇದಾದ ನಂತರ ಸೆಷನ್ನ ಔಟ್ಕಮ್ ಏನಪ್ಪ ಆಗಿರುತ್ತೆ ಅಂತಂದರೆ, ಸೊ ವಾಟ್ ಆರ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪ್ರಾಬ್ಲಮ್ಸ್ ಫೇಸ್ಡ್. ಸೊ ಯಾವ್ಯಾವ ಪ್ರಾಬ್ಲಮ್ಸ್ಗಳನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರು ಫೇಸ್ ಮಾಡ್ತಾರೆ ಅನ್ನುವಂಥ ವಿಚಾರವಾಗಿ ನಾವು ಈ ಸೆಷನಲ್ಲಿ ಕಲ್ತ್ಕೊಂತೀವಿ. ಸೊ ಬಿಫೋರ್ ಕಮಿಂಗ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೆಲವು ವಿಚಾರಗಳನ್ನು ನಾವು ಮಾತಾಡಲೇಬೇಕಾಗುತ್ತೆ. ಸೊ ಗುಡಿ ಕೈಗಾರಿಕೆ ಟೈಪ್ಸ್ ಆಫ್ ಇಂಡಸ್ಟ್ರೀಸನ್ನು ನಾವು ನೋಡಿದ್ದೀವಿ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಆಕ್ಸಿಲರಿ ಇಂಡಸ್ಟ್ರೀಸ್ ಆಗಿರ್ಬೋದು, ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಈ ಥರದ ಇಂಡಸ್ಟ್ರೀಸ್ಗಳನ್ನೆಲ್ಲ ನಾವು ಗುಡಿ ಕೈಗಾರಿಕೆ ಮನೆಯಲ್ಲೇ ರೆಡಿ ಮಾಡ್ಕೊತಿದ್ವಿ. ಇದಕ್ಕಿಂತ ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ದಟ್ ಈಸ್ ಕಾಲ್ಡ್ ಆಸ್ ಅನ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಾದ ನಂತರ ಬಂದಿದ್ದು ಕಾಲ್ಡ್ ಆಸ್ ಅನ್ ಪಾರ್ಟ್ನರ್ಶಿಪ್. ಕೊನೆಯದಾಗಿ ದೊಡ್ಡ ಇಂಡಸ್ಟ್ರೀಸನ್ನು ನಾವು ಇವತ್ತು ಏನು ರನ್ ಆಗ್ತಿದೆಯೋ ದಟ್ ಈಸ್ ಕಾಲ್ಡ್ ಆಸ್ ಅನ್ ಕೂಡು ಬಂಡವಾಳ ಸಂಸ್ಥೆ. ಈ ಒನ್ಸ್ ಯಾವಾಗ ಕೂಡು ಬಂಡವಾಳ ಸಂಸ್ಥೆ ಬಂತೋ, ಆ ಕೂಡು ಬಂಡವಾಳ ಸಂಸ್ಥೆಗಳು ಕೊಡುವಂಥ ಕಾಂಪಿಟೇಷನ್ಗೆ, ಅವ್ರು ಮಾಡುವಂಥ ಬಿಸ್ನೆಸ್ ಸ್ಟೈಲ್ಗೆ, ಮಾಸ್ ಪ್ರೊಡಕ್ಷನ್, ಮಾಸ್ ಕ್ಯಾಪಿಟಲ್, ಎವ್ರಿಥಿಂಗ್ ಈಸ್ ಮಾಸ್. ಸೊ ಎಲ್ಲ ರೀತಿಯಲ್ಲೂ ಕೂಡ ಯಥೇಚ್ಛನಾದಂಥ ಬಂಡವಾಳ ತರ್ತಾರೆ, ಯಥೇಚ್ಛನದಾಗಿ ಸರಕುಗಳನ್ನ ಉತ್ಪಾದನೆ ಮಾಡ್ತಾರೆ. ಮಾರ್ಕೆಟಲ್ಲಿ ಲೀಡಿಂಗನ್ನು ಅವರೇ ತಗೊತಾರೆ. ದೇ ಆರ್ ದ ಫ್ರಂಟ್ ರನ್ನರ್ಸ್ ಇನ್ ಮಾರ್ಕೆಟಿಂಗ್. ಸೊ ಅವರು ಕೊಡುವಂಥ ಕಾಂಪಿಟೇಷನ್ಗೆ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಸೋಲ್ ಟ್ರೇಡಿಂಗ್ ಅವರೇ ತಡ್ಕೊಳಕ್ ಆಗ್ತಿಲ್ಲ. ಆಗಿದ್ದಾಗ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ ನೋಡಿ, ಈ ಗುಡಿ ಕೈಗಾರಿಕೆಗಳು, ಟಿನ್ನಿ ಇಂಡಸ್ಟ್ರೀಸ್ ಆಗಿರ್ಬೋದು, ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ಆನ್ಸಿಲರಿ ಇಂಡಸ್ಟ್ರೀಸ್ ಆಗಿರ್ಬೋದು, ಅವನ್ನ ಮಾತಾಡಂಗೆ ಇಲ್ಲ. ಯಾಕಪ್ಪ ಅಂತಂದರೆ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಕೊಡುವಂತಹ ಒಂದು ಕಾಂಪಿಟೇಷನ್ಗೆ ಸೋ ಮೆನಿ ಪಾರ್ಟ್ನರ್ಶಿಪ್ ಕಂಪ್ನೀಸ್ ಅವರು ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈ ಪಾರ್ಟ್ನರ್ಶಿಪ್ಗಳವರು ಮುಚ್ಕೊಂಡು ಹೋಗಿದ್ದಾರೆ ಅಂತಂದರೆ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡುತ್ತೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ. ಸೊ ಇದೊಂದು ಜನರಲ್ ಟರ್ಮ್ಸ್ ಆಗಿ ನಾನು ಮಾತಾಡಿದ್ದು. ವೆನ್ ಕಮ್ಸ್ ಟು ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಸೊ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತವೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ನಾವು ಗಮನವನ್ನು ಹರಿಸೋಣ. ಸೊ ಆಸ್ ಯು ನೋ ದಟ್ ವಾಟ್ ಈಸ್ ಕಾಲ್ಡ್ ಆಸ್ ಅನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಇಟ್ಸ್ ಅನ್ ಗೋಯಿಂಗ್ ಟು ಇನ್ವೆಸ್ಟ್ ದ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಪಿಟಲ್, ದಟ್ ಈಸ್ ಕಾಲ್ಡ್ ಲೆಸ್ಸರ್ ದೆನ್ 5 lakh ಅಮೌಂಟ್ ಈಸ್ ಕಾಲ್ಡ್ ಆಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಇದು ಗೊತ್ತಿರುವಂಥ ವಿಚಾರನೇ. ಇದಕ್ಕಿಂತ ಬಿಫೋರ್ ಕ್ಲಾಸಲ್ಲೆಲ್ಲ ಹಿಂಗಂದ್ರೆ ಏನು ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಾದ ನಂತರ ನಮ್ಮ ಮೇನ್ ಅಜೆಂಡಾ ಆಫ್ ದಿ ಇವತ್ತಿನ ಸೆಷನ್ನ ಒಂದು ಮೇನ್ ಅಜೆಂಡಾ ಏನಪ್ಪ ಅಂತಂದರೆ ಪ್ರಾಬ್ಲಮ್ ಫೇಸ್ ಬೈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಫಸ್ಟ್ನೇ ಪ್ರಾಬ್ಲಮ್ ಏನಪ್ಪ ಫೇಸ್ ಮಾಡುತ್ತೆ ಅಂದರೆ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಪ್ರಾಬ್ಲಮ್ಸ್. ಎಕ್ಸ್ಟರ್ನಲ್ ಅಂತಂದರೆ ಏನು, ಇಂಟರ್ನಲ್ ಅಂತಂದರೆ ಏನು, ವಿತಿನ್ ಸಂಸ್ಥೆ ಒಳಗಡೆ ಕೆಲವು ಪ್ರಾಬ್ಲಮ್ಗಳನ್ನು ಸೊ ಫೇಸ್ ಮಾಡ್ತೀವಿ. ಆ ವಿತಿನ್ ಕಂಪ್ನಿನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡೋದಕ್ಕೆ ನಾವೇನಂತಪ್ಪ ಕರಿತೀವಿ ಅಂತಂದರೆ ಇಂಟರ್ನಲ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ವಿತಿನ್ ಕಂಪ್ನಿ ಒಳಗಡೆ ಬಿಟ್ಟು ಔಟ್ಸೈಡ್ ಆಫ್ ದಿ ಕಂಪನಿ. ಸೊ ನಾವು ಕಂಪನಿನಲ್ಲಿ ಔಟ್ಸೈಡರ್ಸ್ ಆಫ್ ದಿ ಕಂಪನಿ, ದಟ್ ಮೀನ್ಸ್ ನಮ್ಮ ಸಂಸ್ಥೆ ಒಳಗಡೆ ಫೇಸ್ ಮಾಡುವಂಥ ಪ್ರಾಬ್ಲಮ್ಸೇ ಬೇರೆ. ಉತ್ಪಾದನೆಗೆ ಸಂಬಂಧಪಟ್ಟಿರುವಂಥದ್ದು, ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು, ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಿರುವಂಥದ್ದು, ದಟ್ ಆ್ಯಂಡ್ ಆಲ್ ವಿತಿನ್ ದ ಆರ್ಗನೈಸೇಷನ್. ಸೊ ದೋಸ್ ಪ್ರಾಬ್ಲಮ್ಸ್ ಆರ್ ಕಾಲ್ಡ್ ಇಂಟರ್ನಲ್ ಪ್ರಾಬ್ಲಮ್. ಅಮಾಂಗ್ ದಿಸ್ ಇದನ್ನು ಬಿಟ್ಟು ಬೇರೆ ರೀತಿ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಪ್ರಾಬ್ಲಮ್. ಸೊ ಆಬ್ವಿಯಸ್ಲಿ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಅಂತಂದರೆ ಏನು, ವಿತಿನ್ ದ ಸಂಸ್ಥೆಯಿಂದ ಯಾವುದೋ ಒಂದು ಪರ್ಮಿಷನ್ ತಗೊಳೋದಾಗಿರ್ಬೋದು, ನೆಕ್ಸ್ಟ್ ಯಾವುದೋ ಒಂದು ಸಬ್ಸಿಡಿ ತಗೊಳೋದಾಗಿರ್ಬೋದು. ದೇರ್ ಆರ್ ಸೋ ಮೆನಿ ನಾವು ಪ್ರಾಬ್ಲಮನ್ನು ಫೇಸ್ ಮಾಡ್ತೀವಿ ಇನ್ ಕಮ್ಸ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಇನ್ಯಾವ ರೀತಿಯಾದ ಪ್ರಾಬ್ಲಮನ್ನು ಫೇಸ್ ಮಾಡ್ತೀವಿ. ಸೊ ವೆನ್
ಬಿಸ್ನೆಸ್ ಅಂತಂದ್ರೆ ಎಲ್ಲೆಲ್ಲಿ ಏನೇನ್ ಇದಿದೆಯೋ ಎಲ್ಲಾ ಸೆಕ್ಟರ್ ಅಲ್ಲಿ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಆಬ್ವಿಯಸ್ಲಿ ಲೈಸೆನ್ಸ್ ತಗೊಬೇಕಾದ್ರೂ ಕೂಡ ನಾವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀವಿ. ಲೈಸೆನ್ಸ್ ತಗೊಬೇಕಾದ್ರೆ ಏನಪ್ಪಾ, ಲೈಸೆನ್ಸ್ ಅಂತ ಅಂದ್ಬಿಟ್ರೆ ಎಲ್ಲಾ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗೆ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಗಳನ್ನ ಅಷ್ಟು ನೀಟಾಗಿ ಪರ್ಮಿಷನ್ ಕೂಡ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಲೈಸೆನ್ಸ್ ತಗೊಳೋದು ಕೂಡ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ಫೈನಾನ್ಸ್ ಪ್ರಾಬ್ಲಮ್. ಸೊ ಫೈನಾನ್ಸ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀವಿ. ಯಾಕೆ ಫೈನಾನ್ಸ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀವಿ? ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಿಗಾದ್ರೆ ಬ್ಯಾಂಕ್ ಅವರು ಕೂಡ ಟ್ರಸ್ಟ್ ಬರ್ತಿರ್ತಾರೆ. ಬ್ಯಾಂಕ್ ಅವರು ಕೂಡ ಒಂದು ಫೈನಾನ್ಷಿಯಲ್ ರೆಕಾರ್ಡ್ಸ್ ಅನ್ನ ನೋಡ್ಬಿಟ್ಟು ನಮ್ಗೆ ಬ್ಯಾಂಕ್ ಅವರು ಕೂಡ ಸಾಲವನ್ನ ಮಾಡ್ತಾರೆ. ಯಾವುದೋ ಒಂದು ಸೆಕ್ಟರ್ ಬೇರೆಯವರು ಕೂಡ ನಮ್ಮನ್ನ ನಂಬ್ತಾರೆ. ದಟ್ ಈಸ್ ಕಾಲ್ಡ್ ಬಿಗ್ ಫರ್ಮ್ ಆಗಿದ್ದಾರೆ. ನಾವು ಆಬ್ವಿಯಸ್ಲಿ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಸಣ್ಣ ಪುಟ್ಟ ಅಕೌಂಟ್ಸ್ ಗಳನ್ನು ಮೇಂಟೈನ್ ಮಾಡೋದಿಲ್ಲ. ಸಣ್ಣ ಪುಟ್ಟ ಅಕೌಂಟ್ಸ್ ಅನ್ನೇ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಫೈನಾನ್ಸ್ ತಗೋಬೇಕು ಅಂತಂದ್ರೆ ಸೋ ಮೆನಿ ಫಾರ್ಮಾಲಿಟೀಸ್ ಇದೆ. ಆ ಫಾರ್ಮಾಲಿಟೀಸ್ ಅನ್ನ ಫಿನಿಶ್ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾನೆ ಆಗೋದಿಲ್ಲ. ಸೊ ದಿಸ್ ಈಸ್ ದ ಒನ್ ಆಫ್ ದಿ ಪ್ರಾಬ್ಲಮ್ ಫೇಸಿಂಗ್ ಬೈ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಒನ್, ಲೊಕೇಶನ್. ಲೊಕೇಶನ್ ಯಾವ ರೀತಿಯಪ್ಪ ಇರಬೇಕು ಅಂತಂದ್ರೆ, ಏನ್ ರಾ ಮೆಟೀರಿಯಲ್ ತರೋದಕ್ಕೆ ಮತ್ತೆ ಮಾರ್ಕೆಟ್, ದಟ್ ಮೀನ್ಸ್ ನಾವು ಉತ್ಪಾದನೆ ಮಾಡಿರುವಂತ ಸರಕುಗಳಿಗೆ ಈಸಿಯಾಗಿ ನಮ್ಮ ಮಾರ್ಕೆಟ್ಗೆ ಹತ್ರವಾಗಿರುವಂತ ಪ್ಲೇಸ್ ಅಲ್ಲಿ ಇದ್ದಾಗ ನಮ್ಗೆ ಕೆಲವು ಅಡ್ವಾಂಟೇಜಸ್ ಆಗುತ್ತೆ. ಆ ರೀತಿ ಪ್ಲೇಸ್ ಇರೋದಕ್ಕೆ ನಾವು ಲೊಕೇಶನ್ ಅಂತ ಕರಿತೀವಿ. ಆ ಲೊಕೇಶನ್ ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸೋ ಮೆನಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತೀವಿ. ಆ ಲೊಕೇಶನ್ ನಿಯರೆಸ್ಟ್ ಲೊಕೇಶನ್ ನಮ್ಗೆ ಸಿಕ್ಕದೇ ಇಲ್ಲ. ಯಾಕಪ್ಪ ಅಂತಂದ್ರೆ ಬಿಗ್ ಇಂಡಸ್ಟ್ರೀಸ್ ಬಂದು ಅದನ್ನ ಆಕ್ಯುಪೈ ಮಾಡ್ಕೊಂತಾರೆ. ಸೊ ಬಿಗ್ ಇಂಡಸ್ಟ್ರೀಸ್ ಬಂದು ಆಕ್ಯುಪೈ ಮಾಡ್ಕೊಂಡಾಗ ನಮ್ಗೆ ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಅವಕಾಶನೇ ಕೊಡೋದಿಲ್ಲ. ಸೊ ಹಾಗಾಗಿ ಲೊಕೇಶನ್ ಅನ್ನುವಂತ ಪ್ರಾಬ್ಲಮ್ ಅನ್ನು ಕೂಡ ಫೇಸ್ ಮಾಡ್ತಾರೆ. ನಾಟ್ ಓನ್ಲಿ ದಿಸ್ ಫೋರ್ ಪ್ರಾಬ್ಲಮ್, ಅನದರ್ ಪ್ರಾಬ್ಲಮ್ಸ್ ಆರ್ ಆಲ್ಸೋ ದೇ. ಸೊ ಲೆಟ್ಸ್ ಚೆಕ್ ಔಟ್. ರಾ ಮೆಟೀರಿಯಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ವಾಟ್ ಈಸ್ ಕಾಲ್ಡ್ ರಾ ಮೆಟೀರಿಯಲ್? ಕಂಟಿನ್ಯೂಟಿ ಸಪ್ಲೈ ಇರಬೇಕು. ರಾ ಮೆಟೀರಿಯಲ್ ನಮಗೆ ಉತ್ಪಾದನೆ ಆಗಬೇಕು ಅಂತಂದ್ರೆ, ದಟ್ ಈಸ್ ಕಾಲ್ಡ್ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ನಾವು ಮಾಡಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ರಾ ಮೆಟೀರಿಯಲ್ ಸಪ್ಲೈ ಕೊಡ್ತಾ ಇರಬೇಕು. ಬಟ್ ರಾ ಮೆಟೀರಿಯಲ್ ಸಪ್ಲೈ ಸಣ್ಣ ಸಣ್ಣ ಕಂಪ್ನಿಗಳಿಗೆ ಕೊಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಸಣ್ಣ ಸಣ್ಣ ಕಂಪ್ನಿಯವ್ರಿಗೆ ಮಾರ್ಜಿನ್ ಕಡಿಮೆ ಆಗಿರ್ತೈತೆ. ಅದಕ್ಕೋಸ್ಕರ ಅವರು ರಾ ಮೆಟೀರಿಯಲ್ ಸಪ್ಲೈ ಮಾಡೋರು ಕೂಡ ಹೆಚ್ಚಿಗೆ ಯಾರು ಮಾರ್ಜಿನ್ ಕೊಡ್ತಾರೋ ಆ ಇಂಡಸ್ಟ್ರೀಸ್ಗೆ ಕೊಡ್ತಾರೆ ಬಿಟ್ರೆ ನಮ್ಗೆ ಕೊಡೋದಿಲ್ಲ. ನೆಕ್ಸ್ಟ್ ಟೆಕ್ನಾಲಜಿ. ದೊಡ್ಡ ದೊಡ್ಡ ಟೆಕ್ನಾಲಜಿ ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಕೊಂಡ್ಕೊಬೇಕು ಅಂತಂದ್ರೆ ಯೂಜ್ ಕ್ಯಾಪಿಟಲ್ ಬೇಕಾಗುತ್ತೆ. ಯೂಜ್ ಕ್ಯಾಪಿಟಲ್ ಬೇಕು ಅಂತಂದಾಗ ನಮ್ಮ ಹತ್ರ ಇರುವಂತ ಬಂಡವಾಳನೇ ಚಿಕ್ಕದಾಗಿರುತ್ತೆ. ವೇರ್ ಇಸ್ ದ ಕ್ವಶನ್ ಆಫ್ ಅಕ್ವೈರಿಂಗ್ ದ ಟೆಕ್ನಾಲಜಿ. ಸೊ ಅದಕ್ಕೋಸ್ಕರ ಟೆಕ್ನಾಲಜಿಯನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತಗೊಳೋದು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಮಾರ್ಕೆಟಿಂಗ್ ಇಶ್ಯೂ. ನಾವು ಒಂದ್ ಸರಕನ್ನ ಉತ್ಪಾದನೆ ಮಾಡಿದ ತಕ್ಷಣ ಈ ಸರಕನ್ನ ನಾವು ಪ್ರಾಪರ್ ಚಾನೆಲ್ ನ ಮುಖಾಂತರ ವೆರಿ ಗುಡ್ ಸೆಲೆಬ್ರಿಟೀಸ್ ಅನ್ನ ಇಟ್ಕೊಳೋದ್ರ ಮುಖಾಂತರ ನಾವು ಅಡ್ವರ್ಟೈಸಿಂಗ್ ಮಾಡಬೇಕು. ಅಡ್ವರ್ಟೈಸಿಂಗ್ ಇನ್ ದ ಸೆನ್ಸ್ ದಟ್ ಈಸ್ ಕಾಲ್ಡ್ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ವರ್ಟೈಸ್ ಕೊಡಬೇಕು, ಒಬ್ಬ ಸೆಲೆಬ್ರಿಟಿನ ಹಿಡ್ಕೊಬೇಕು ಅಂತಂದ್ರೆ ಇಟ್ಸ್ ರಿಕ್ವೈರ್ಡ್ ಹ್ಯೂಜ್ ಎಕ್ಸ್ಪೆನ್ಸಸ್ ಆಗುತ್ತೆ. ತುಂಬಾ ಹೆಚ್ಚಿಗೆ ಆದಂತಹ ಹಣಕಾಸಿನ ಕೊರತೆ ಆಗುತ್ತೆ. ಸೊ ಅದಕ್ಕೋಸ್ಕರ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಡುತ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾನೇಜರಲ್ ಇನ್ಎಫಿಷಿಯನ್ಸಿ. ಸರ್ ವಾಟ್ ಇಸ್ ಕಾಲ್ಡ್ ಮ್ಯಾನೇಜರಲ್ ಎಫಿಷಿಯನ್ಸಿ? ಬಂಡವಾಳ ಹಾಕಿರೋನು ಒಬ್ನೇ ಇರ್ತಾನೆ, ಮ್ಯಾನೇಜ್ ಮಾಡ್ತಿರೋನು ಒಬ್ನೇ ಇರ್ತಾನೆ. ಅವನೇನಾದ್ರೂ ಓದ್ಕೊಂಡಿದ್ರೆ ಓಕೆ, ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದನ್ನ ಕಲ್ತಿದ್ರೆ ಓಕೆ. ಮ್ಯಾನೇಜ್ಮೆಂಟ್ ಅನ್ನುವಂಥ ಸಬ್ಜೆಕ್ಟ್ ಅನ್ನ ಓದ್ಕೊಂಡು ಅದರಲ್ಲಿ ಸ್ವಲ್ಪ ಟ್ರೈನ್ ಅಪ್ ಆಗಿದ್ರೆ ಎಫಿಷಿಯಂಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಾನೆ. ಬಟ್ ಇದು ಯಾವುದಕ್ಕೂ ಆಗಿರಲ್ಲ ಅಂತಂದ್ರೆ ವೇರ್ ಇಸ್ ದ ಕ್ವಶನ್ ಆಫ್ ಮ್ಯಾನೇಜ್ಮೆಂಟ್. ಅಪ್ಪ ಮಾಡಿದ ಬಿಸ್ನೆಸ್ ಅಂತಂದ್ಬಿಟ್ಟು ಅವ್ನು ಕಂಟಿನ್ಯೂಟಿ ಆಗ್ತಾನೆ, ಅವ್ನು ಮ್ಯಾನೇಜ್ ಮಾಡೋ ಸ್ಕಿಲ್ ಸೆಟ್ ಗೊತ್ತಿರಲ್ಲ, ಟ್ರೈನಿಂಗು ಆಗಿರಲ್ಲ, ಓದ್ಕೊಂಡು ಇರೋದಿಲ್ಲ, ಇನ್ನೆಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯರು ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಎಫಿಷಿಯಂಟ್ ಆಗಿ ಮಾಡೋದಿಲ್ಲ, ಇನ್ಎಫಿಷಿಯಂಟ್ ಆಗಿ ಮಾಡ್ತಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಪ್ಲಾನಿಂಗ್ ಮಾಡಬೇಕಾದ್ರೂ ಮ್ಯಾನೇಜ್ಮೆಂಟ್ ನ ಇನ್ನೊಂದು ತುಂಬಾ ಎಫಿಷಿಯಂಟ್ ಆಗಿ ವರ್ಕ್ ಮಾಡೋದು ಯಾವ್ದಪ್ಪ ಅಂದ್ರೆ ಪ್ಲಾನಿಂಗ್. ಮ್ಯಾನೇಜ್ಮೆಂಟೇ ಗೊತ್ತಿಲ್ಲ ಅಂತಂದ್ರೆ ಮ್ಯಾನೇಜ್ಮೆಂಟ್ ನ ಒಂದು ಭಾಗವಾಗಿರುವಂತ ಪ್ಲಾನಿಂಗ್ ಎಲ್ಲಿ ಗೊತ್ತಿರುತ್ತೆ ಅವ್ರಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ. ಸೊ ಅದಕ್ಕೋಸ್ಕರ ರಾಂಗ್ ಆಗಿ ಪ್ಲಾನಿಂಗ್ ಆಗ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಫಾಲ್ಟ್ ಆಗಿ ಪ್ಲಾನಿಂಗ್ ಹಾಕ್ಬಿಟ್ಟು ಪ್ಲಾನಿಂಗ್ ಅನ್ನ ಮಾಡೋದೇ ಇಲ್ಲ. ಕೆಲವು ಟೈಮ್ ಪ್ಲಾನಿಂಗ್ ಅನ್ನ ಮಾಡಲೇ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಬಿಸ್ನೆಸ್ ಸೋ ಮೆನಿ ಇಶ್ಯೂಸ್ ಅನ್ನ ಲಾಸ್ ಕಡೆ ಕರ್ಕೊಂಡು ಹೋಗ್ತಾರೆ. ಲ್ಯಾಕ್ ಆಫ್ ಮೆಷಿನರೀಸ್ ಅಂಡ್ ಎಕ್ವಿಪ್ಮೆಂಟ್. ಸೊ ಆಗ್ಲೇ ಹೇಳ್ದಂಗೆ ಟೆಕ್ನಾಲಜಿಯನ್ನು ತೆಗೆದುಕೊಳ್ಳೋಕೆ ಅವ್ರ ಹತ್ರ ಹಣ ಇರೋದಿಲ್ಲ. ವೇರ್ ಇಸ್ ದ ಕ್ವಶನ್ ಆಫ್ ಬೈಯಿಂಗ್ ದ ಮೆಷಿನರಿ ಆಸ್ ವೆಲ್ ಆಸ್ ಅನ್ ಎಕ್ವಿಪ್ಮೆಂಟ್ ಅನ್ನ ಮತ್ತೆ ಮೆಷಿನರಿಗಳನ್ನ ಕೊಂಡ್ಕೊಳ್ಳೋದಕ್ಕೆ ಅವ್ರ ಹತ್ರ ವೇರ್ ಇಸ್ ದ ಕ್ವಶನ್ ಆಫ್ ಕ್ಯಾಪಿಟಲ್. ಸೊ ಅದಕ್ಕೋಸ್ಕರ ಅವರು ಮಿಷಿನರೀಸ್ ಮತ್ತೆ ಎಕ್ವಿಪ್ಮೆಂಟ್ ಲೇಟೆಸ್ಟ್ ಟೆಕ್ನಾಲಜಿ ಇರುವಂತದನ್ನ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ಉತ್ಪಾದನೆ ಅನ್ನೋದು ಜಾಸ್ತಿ ಆಗೋದಿಲ್ಲ. ಉತ್ಪಾದನೆ ಜಾಸ್ತಿ ಆಗಿಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಲೀಡರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆಬ್ವಿಯಸ್ಲಿ ಅವರು ಒಂದಷ್ಟು ದಿನ ಆದ ನಂತರ
ಒಂದು 10 to 20 ಇಯರ್ಸ್ ಆದಮೇಲೆ ಮಾರ್ಕೆಟಿಂದ ಎಕ್ಸಿಟ್ ಆಗ್ತಾರೆ. ಮಾರ್ಕೆಟಿಂದ ಎಕ್ಸಿಟ್ ಆಗಿದ್ರೆ ಅಂದರೆ ಲಾಸ್ ಹಾಕೊಂಡು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಕಾಂಪಿಟೇಷನ್ ಫ್ರಮ್ ದಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ರಿಲಯನ್ಸ್. ನಮ್ಮ ಇಂಡಿಯಾದಲ್ಲಿ ರಿಲಯನ್ಸ್ ಅನ್ನುವಂಥ ಒಂದು ಇಂಡಸ್ಟ್ರಿ ಬಂದ್ಬಿಟ್ಟು, ರಿಲಯನ್ಸ್ ಅನ್ನುವಂಥ ಒಬ್ಬ ದೊಡ್ಡ ಇಂಡಸ್ಟ್ರಿ ಬಂದ್ಬಿಟ್ಟು ಜಿಯೋ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಿಟ್ಟ ನಂತರ ಆಬ್ವಿಯಸ್ಲಿ ವಡಾಫೋನ್ ಅವರಾಗಿರ್ಬೋದು, ಮತ್ತೆ ಬಂದ್ಬಿಟ್ಟು ಐಡಿಯಾದವರಾಗಿರ್ಬೋದು, ಅವು ದೊಡ್ಡ ದೊಡ್ಡ ಕಂಪ್ನಿಗಳೇ ಮುಚ್ಚೋದು. ಇನ್ನು ಸಣ್ಣ ಪ್ರಮಾಣದ ಇಂಡಸ್ಟ್ರೀಸ್ಗಳು ದೊಡ್ಡ ಪ್ರಮಾಣದ ಒಂದು ಇಂಡಸ್ಟ್ರಿಗಳು ಕೊಡುವಂಥ ಕಾಂಪಿಟೇಷನ್ಗೆ ಆಬ್ವಿಯಸ್ಲಿ ಅದೇನೋ ಹೇಳ್ತಾರಲ್ಲ ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ವಾ, ತರಗಲೆ ಹೆಂಗೆ ಗಾಳಿಗೆ ಹೋಗ್ಬಿಡ್ತಾರೆ ಅನ್ನೋ ರೀತಿ ಆಗುತ್ತೆ. ಸೊ ವೆನ್ ಬಿಗ್ ಇಂಡಸ್ಟ್ರೀಸ್ ಕೊಡುವಂಥ ಕಾಂಪಿಟೇಷನ್ಗೆ ಸ್ಮಾಲ್ ಇಂಡಸ್ಟ್ರೀಸ್ ಕಾಂಪಿಟೇಷನ್ ತಿಳ್ಕೊಳಕ್ಕಾಗೋದಿಲ್ಲ. ಸೊ ಆಗ ಆಬ್ವಿಯಸ್ಲಿ ದೇ ಆರ್ ಗೋಯಿಂಗ್ ಟು ಫೇಲ್ ಇನ್ ದ ಬಿಸ್ನೆಸ್ ಸೆಕ್ಟರ್ಸ್. ಅದರ್ ಪ್ರಾಬ್ಲಮ್ಸ್ ಅಂದರೆ ಇವನ್ನ ಬಿಟ್ಟು ಇನ್ನ ಕೆಲವು ಪ್ರಾಬ್ಲಮ್ಸನ್ನು ಆಬ್ವಿಯಸ್ಲಿ ಸಣ್ಣ ಬಿಸ್ನೆಸ್ ಸೆಕ್ಟರ್ಸು ಅಂತಂದರೆ ಲೋಕಲಿಯನ್ಸ್ ಬಂದು ಸುಮ್ಮನೆ ಆದರೂ ಅಲಿಗೇಷನ್ಸ್ ಮಾಡ್ತಾರೆ, ಪೊಲೀಸ್ನವ್ರು ಅಲಿಗೇಷನ್ ಮಾಡ್ತಾರೆ, ಪೊಲಿಟಿಷಿಯನ್ಸ್ ಅಲಿಗೇಷನ್ಸ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಅಲಿಗೇಷನ್ಸ್ ಮಾಡಿದ್ರು ಕೂಡ ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸಫರ್ ಆಗಿ ಲಾಸ್ ಕಡೆ ಹೋಗ್ತಾ ಬಿಟ್ಟರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಸೊ ಫೇಸ್ ಮಾಡ್ತಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಇಟ್. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನೆಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ಅಂತಂದರೆ ಎಕ್ಸ್ಟರ್ನಲ್ ಆಗಿ ಇಂಟರ್ನಲ್ ಆಗಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಲೈಸೆನ್ಸ್ ತಗೊಬೇಕಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಫೈನಾನ್ಸನ್ನು ತಗೊಬೇಕಾದ್ರೂ ಕೂಡ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಲೊಕೇಶನನ್ನು ಐಡೆಂಟಿಫೈ ಮಾಡಬೇಕಾದ್ರೂ ಕೂಡ ಲೊಕೇಶನನ್ನು ಐಡೆಂಟಿಫೈ ಮಾಡಬೇಕಾದ್ರೂ ಕೂಡ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ನೆಕ್ಸ್ಟ್ ರಾ ಮೆಟೀರಿಯಲ್ಸನ್ನು ಬೈ ಮಾಡಬೇಕಾದ್ರೆ ಕೂಡ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಟೆಕ್ನಾಲಜಿಯನ್ನು ಅಕ್ವೈರ್ ಮಾಡಬೇಕಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಮಾರ್ಕೆಟಿಂಗ್ ಮಾಡಬೇಕಾದ್ರೂ ಕೂಡ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಎಫಿಷಿಯೆಂಟಾಗಿ ಮಾಡಬೇಕಾದ್ರೂ ಕೂಡ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಪ್ಲಾನಿಂಗ್ ಮಾಡಬೇಕಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಮಿಷನರಿ ಮತ್ತು ಬಂದ್ಬಿಟ್ಟು ಎಕ್ವಿಪ್ಮೆಂಟ್ ತೊಗೊಬೇಕಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಇದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಕಾಂಪಿಟೇಷನ್ ಫ್ರಮ್ ದಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಅವ್ರು ಕೊಡುವಂಥ ಕಾಂಪಿಟೇಷನ್ಗೆ ಇವ್ರು ಆಬ್ವಿಯಸ್ಲಿ ಬೀಗ ಕ್ಲೋಸ್ ಮಾಡ್ಕೊಂಡು ಲಿಕ್ವಿಡೇಷನ್ ಮಾಡ್ಕೊಂಡು ದಟ್ ಈಸ್ ಕಾಲ್ಡ್ ಎಸ್ ಶಟ್ ಡೌನ್ ಮಾಡ್ಕೊಂಡು ಬರೋದು ಒಂದೇ ಒಂದು ಸೊಲ್ಯೂಷನ್ ಬಿಟ್ಟರೆ ಯಾವ ಸೊಲ್ಯೂಷನ್ಸು ಇಲ್ಲ. ನೆಕ್ಸ್ಟ್ ಅದರ್ ಪ್ರಾಬ್ಲಮ್ಸ್ ಅನ್ನೆಸಿಟಿ ಪೊಲೀಸ್ ಸ್ಟೇಷನಿಂದ ಎಲ್ಲರ ಕಡೆಯಿಂದ ಅಲಿಗೇಷನ್ಸ್ ಆಗಿ ಸೊ ಆಬ್ವಿಯಸ್ಲಿ ಪ್ರಾಬ್ಲಮ್ಸ್ಗಳನ್ನು SSI ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಇವತ್ತಿಗೂ ಅವತ್ತಿಗೂ ಮುಂದೆಗೂ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿಕೊಂಡೇ ಇರ್ತಾರೆ. ದಿಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.